ಈಗ ಈ ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿ ತೊಡಗಿಸಿಕೊಂಡಿದ್ದಂಥ JDS ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರೀಗ ಸದ್ಯಕ್ಕೆ ನ್ಯೂಸ್ ಫಸ್ಟ್ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಬಹುಶಃ ನೀವು ಕೂಡ ಒಂದು ಇನ್ಫಾರ್ಮೇಷನ್ ಅನ್ನು ಪಡ್ಕೊಂಡಿರ್ತೀರಿ. ಇವತ್ತು ಹಿಂಸಾತ್ಮಕ ರೂಪಕ್ಕೆ ಈ ಒಂದು ಪ್ರತಿಭಟನೆ ಜಾರಿರುವಂಥದ್ದು. ಸರ್ಕಾರ ಒಂದು ಕಡೆ ಬಿಡಲ್ಲ ಅಂತ ಹೇಳ್ತಾ ಇದೆ, ಟೌನ್ಶಿಪ್ ಆಗೇ ಆಗುತ್ತೆ ಅಂತ ಹೇಳ್ತಾ ಇದೆ. ಒಂದು ಕಡೆ ರೈತರು ನಾವು ಭೂಮಿ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಸೊ ಈ ಜಟಾಪಟಿ ತಿಕ್ಕಾಟ ಇದ್ರ ಬಗ್ಗೆ ನೀವು ಮಾತಾಡೋ ಹಾಗಿದ್ರೆ ಸರ್, ನಿಮ್ಮ ವರ್ಜನ್ ಹೇಳೋ ಹಾಗಿದ್ರೆ. ರೈತರ ಭಾವನೆಗಳ ವಿರುದ್ಧವಾಗಿ ಸರ್ಕಾರಗಳು ನಡ್ಕೊಳ್ಬಾರದು. ಮೊದಲನೇ ವಿಚಾರ, ಸರ್ಕಾರ ಎಲ್ಲೋ ಒಂದ್ ಕಡೆ ಸ್ವಪ್ರತಿಷ್ಠೆಗೆ ತಗೊಂಡಂತಿದೆ ಸರ್, ಇದು ಬಹಳ ಸ್ಪಷ್ಟ. ಸರ್ಕಾರ ಒಂದ್ ಕಡೆ ಹೇಳುತ್ತೆ 80% ಜನ ರೈತರು ಒಪ್ಪಿಗೆ ಸೂಚಿಸ್ಬಿಟ್ಟಿದ್ದಾರೆ, ಕನ್ಸೆಂಟ್ ಕೊಟ್ಟಿದ್ದಾರೆ ಅಂತ. ಇವತ್ತು ಕನ್ಸೆಂಟ್ ಏನಾದ್ರು ರೈತರು ಕೊಟ್ಟಿದ್ದೇ ಆಗಿದ್ರೆ ಮತ್ತೆ ಇವತ್ತು JMC ಮಾಡಕ್ ಹೋದಂತ ಅಧಿಕಾರಿಗಳ ಮೇಲೆ ಆಕ್ರೋಶಭರಿತವಾದಂತ ಇವತ್ತು ರೈತರು ಹೋರಾಟ ಮಾಡ್ಬೇಕಾಗಿತ್ತ ಅವ್ರ ಪಿತ್ರಾರ್ಜಿತ ಆಸ್ತಿಯನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ. ಸರ್, ಒಂದು ಇಲ್ಲಿ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು, ರೈತರ ಬದುಕಿನ ಜೊತೆ ಚಲ್ಲಾಟ ಬೇಡ. ರೈತರ ಬದುಕಿನ ಮೇಲೆ ಮರಣ ಶಾಸನವನ್ನ ಬರೀಲಿಕ್ಕೆ ಹೊರಟಿದ್ದಾರೆ ಸರ್ಕಾರ. ಇದು ಅತ್ಯಂತ ಖಂಡನೀಯ. ಯಾಕೆಂದ್ರೆ ಇವತ್ತು ಯಾವ್ದೋ ಒಂದು ಪ್ರಾಜೆಕ್ಟ್ ಮಾಡ್ಬೇಕು, AICT ಕಟ್ಬೇಕು, ಸ್ಮಾರ್ಟ್ ಸಿಟಿ ಕಟ್ಬೇಕು ಅಂದ್ರೆ ಈಗಾಗಲೇ KIDBಲಿ ಲಕ್ಷಾಂತರ ಎಕರೆ ಅಕ್ವೈರ್ ಆಗೋಗಿದೆ. ವೈ ಡೋಂಟ್ ಯು ಯೂಸ್ ದಟ್? ಅದನ್ನ ಯಾಕೆ ಯುಟಿಲೈಸ್ ಮಾಡ್ತಾ ಇಲ್ಲ? ಈ ಭಾಗನೇ ಬೇಕಾ ನಿಮ್ಗೆ ಸರ್? ನಾನು ಪಾದಯಾತ್ರೆ ಮಾಡಿದಂತ ಸಂದರ್ಭದಲ್ಲಿ ಬಹಳ ಹತ್ತಿರವಾಗಿ ರೈತರನ್ನ ಭೇಟಿ ಮಾಡಿ ಅವ್ರ ಹೊಲ ಗದ್ದೆಗಳು ಹೋಗಿ ಯಾರ್ಯಾರು ಎಷ್ಟೆಷ್ಟು ಜಮೀನ ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಸಂಪೂರ್ಣ ವರದಿಯನ್ನ ನನ್ನ ಕೈಲಿ ಇಟ್ಕೊಂಡಿದೀನಿ. ಸಣ್ಣ ರೈತರು, ಅತಿ ಸಣ್ಣ ರೈತರು ಹೆಚ್ಚಾಗಿರ್ತಕ್ಕಂಥವ್ರು ಬಹುಸಂಖ್ಯೆ ಅವರೇ ಸರ್. ಅಂದ್ರೆ 1 ಎಕರೆ, ಅರ್ಧ ಎಕರೆ ಇರ್ತಕ್ಕಂಥ ರೈತರು, ಭೂ ಮಾಲೀಕರು. ಇವರು ಹಾಗೋ ಈಗೋ ಹೈನುಗಾರಿಕೆ ಮಾಡ್ಕೊಂಡು ಒಂದ್ 5-6 ಹಸ ಕಟ್ಕೊಂಡು ಒಂದ್ ಅಷ್ಟೋ ಇಷ್ಟೋ ಏನಾದ್ರು ತರಕಾರಿನೋ ಹೂವು, ಇವ್ರಿಗೆ ನೀವು 1 ಕೋಟಿನೋ 2 ಕೋಟಿನೋ ಕೈ ಕೊಟ್ಬಿಟ್ಟು ಎಲ್ಲಿ ಕಳಿಸ್ತೀರಿ, ಎಲ್ಲಿ ಶಿಫ್ಟ್ ಮಾಡ್ತೀರಿ? ಆಮೇಲೆ ಅದ್ರಲ್ಲಿ ಬಹುತೇಕ ವಯಸ್ಸಾಗಿರ್ತಕ್ಕಂಥವ್ರು ಇದಾರೆ, 70-80-90 ವರ್ಷ ವಯಸ್ಸಿನವ್ರು ಬಹಳ ಜನ ಇದಾರೆ. ಅವ್ರ ಮಕ್ಳು ಮರಿ ಪರಿಸ್ಥಿತಿ ಏನು, ಎಲ್ಲಿಗೆ ಹೋಗ್ತಾರೆ? ಈಗ ಹೆಂಗೋ ಅಟ್ಲೀಸ್ಟ್ ಇವಾಗ ನಿಮ್ಗೆ ಸ್ವಂತ ಭೂಮಿ ಇಲ್ಲದೆ ಇರ್ತಕ್ಕಂಥವ್ರು ಗುತ್ತಿಗೆ ಭೂಮಿ ತಗೊಂಡು ಹಸು ಸಾಕೊಂಡು ಅದ್ರಲ್ಲಿ ಬರುವಂತ ಎಕ್ಸ್ಪೆನ್ಷನ್ ಕಳೆದು ತಿಂಗಳಿಗೆ 30,000ನೋ 40,000ನೋ ಇಟ್ಕೊಂಡು ಹೆಂಗೋ ಅವ್ರ ಮಕ್ಳು ಮರಿ ಭವಿಷ್ಯ ಎಜುಕೇಶನ್ಗೋ ಅಥವಾ ಹೆಲ್ತ್ ಪ್ರಾಬ್ಲಮ್ ಆದಂತ ಸಂದರ್ಭದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಈಗ ಸರ್ ಈಗ ಭಾಗದ ರೈತರೇ ಹೇಳ್ತಿರುವಂಥದ್ದು, ಒಂದು ಕಡೆ ಕನಕಪುರಕ್ಕೆ ಹೋಗ್ತಾರೆ ಮುಖ್ಯಮಂತ್ರಿಗಳು, ಭೂಮಿ ಯಾವುದೇ ಕಾರಣಕ್ಕೂ ಕೊಡಬೇಡಿ ಅಂತ ಹೇಳ್ತಾರೆ. ಹಾಗಿದ್ರೆ ನಮ್ಮ ಭೂಮಿ ಮೇಲೆ ಯಾಕೆ ಸರ್ಕಾರದ ಕಣ್ಣು ಅಂತ? ಚಿನ್ನದ ಬೆಲೆ ಬರುತ್ತೆ, ಭೂಮಿ ಯಾರು ಕೊಡಬೇಡಿ ಅಂತ ನೀವ್ ಹೇಳ್ದಂಗೆ ಇದೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ದಂತ ನೀವು ಸಾಕ್ಷಿ ನೋಡಿದಿರಿ. ನೀವೂನು ಯಾಕೆ ಮಲ್ತಾಯಿ ಧೋರಣೆ ಅಂತ ನಾನು ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದೀನಿ. ಮುಂದೆ ಯಾಕೆ ಮಲ್ತಾಯಿ ಧೋರಣೆ? ಅಲ್ಲೊಂದು ಮಾತು, ಇಲ್ಲೊಂದು ಹೇಳಿಕೆ. ಬೇಸಿಕಲಿ ಸರ್, ಇದು ಸ್ವಪ್ರತಿಷ್ಠೆಗೆ ತಗೊಂಡಂತಿದೆ ಸರ್. ಆದ್ರೆ ಪ್ರತಿಷ್ಠೆಗಳು ಬಿಡಬೇಕು ಸರ್. ಯಾಕೆಂದ್ರೆ ಇದು ರೈತರ ಬದುಕಿನ ಪ್ರಶ್ನೆ. ಯಾವ ಒಂದು ಸೋಷಿಯಲ್ ಇಂಪ್ಯಾಕ್ಟ್ ಸರ್ವೆ ಮಾಡ್ಲಿಲ್ಲ, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಸರ್ವೆ ಮಾಡ್ಲಿಲ್ಲ, ಎಲ್ಲ ಗಾಳಿಗೆ ತೋರಿದ್ರು. ಕೂಡ ಆಕ್ಟ್ ಅಂದ್ರೆ ತಗೊಬಂದ್ರು, ಇಂಟೆನ್ಷನಲಿ ಮಾಡಿದ್ರು. ಇವತ್ತು ಅಲ್ಲಿ ನೋಡಿದ್ರೆ ನೀವು ಅಂಡಮಾನ್ ನಿಕೋಬಾರ್ ಅಲ್ಲಿ ಮಾನ್ಯ ರಾಹುಲ್ ಗಾಂಧಿ ಅವ್ರು ನೋಡಿದ್ರಿ, ಹೋಗಿ ಪರಿಸರ ಉಳಿಸಿ ಅಂದ್ರು. ಈ ಲಕ್ಷಾಂತರ ಗಿಡ ಮರಗಳು ಹಾನಿ ಆಗ್ತಾ ಇದೆಯಲ್ಲ, ನಾಶ ಆಗ್ತಾ ಇದೆಯಲ್ಲ. ಒಂದ್ ಕಡೆ ಪರಿಸರ, ಇನ್ನೊಂದ್ ಕಡೆ ರೈತರ ಬದುಕು. ಇದ್ರ ಮಧ್ಯೆ ಸರ್ಕಾರದ ಪ್ರತಿಷ್ಠೆ. ಅಲ್ಲ, ಸರ್ಕಾರಕ್ಕೆ ಯಾಕಾಗಿ ಪ್ರತಿಷ್ಠೆ ಅಂತ ಸರ್? ಏನಾದ್ರು ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಅಥವಾ ವಿಪಕ್ಷಗಳು ಕೈ ಜೋಡಿಸಿದ್ದಕ್ಕೆ ಆ ರೀತಿಯಾದಂತಹ ಇದ ಅಂತ ಏನು? ನಾನು ಮೊದಲನೇ ದಿನಾನೇ ನಿಮ್ಗೆ ಮಾಹಿತಿ ಕೊಟ್ಟೆ ಸರ್, ಒಂದು ಪ್ರೆಸ್ ಮೀಟ್ ಮಾಡಿದೆ. ಕನಿಷ್ಠ ಪಕ್ಷ 35,000 ಕೋಟಿ ಇದರಲ್ಲಿ ಲಾಭದಾಯಕವಾದಂತ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಸರ್ಕಾರದ ಕಣ್ಣೆದುರುಗಡೆ ಕಾಣ್ತಾ ಇದೆ. ಅಲ್ಲೆಲ್ಲೋ ಟನಲ್ ರೋಡ್ ಬರ್ತಾರೆ, 30,000 ಕೋಟಿ ಪ್ರಾಜೆಕ್ಟ್. ಇಲ್ಲೆಲ್ಲೋ ಕಸ ಹೊಡಿಯೋದಕ್ಕೆ 30 ವರ್ಷದ ಲೀಸು, ಅಲ್ಲಿ 30,000 ಕೋಟಿ ಪ್ರಾಜೆಕ್ಟ್. ಇದೊಂದು 35,000 ಕೋಟಿ ಪ್ರಾಜೆಕ್ಟ್. 35,000 ಕೋಟಿ ಪ್ರಾಜೆಕ್ಟ್ ಕೆಳಗಡೆ ಸರ್ಕಾರ ಯಾವುದು ನೋಡ್ತಾ ಇಲ್ಲ. ಅಲ್ಟಿಮೇಟ್ಲಿ ಅವರು ಕಾಣ್ತಾ ಇರೋದು ರಿಯಲ್ ಎಸ್ಟೇಟ್. ಈ ಪ್ರಶ್ನೆನ GBT ಅಧ್ಯಕ್ಷರು ನಟರಾಜ್ ಅವ್ರಿಗೂ ಕೂಡ ಈಗ ಜಸ್ಟ್ ಕೇಳಿದ್ವಿ ಸರ್. ಅವ್ರು ಹೇಳಿದ್ರು ಅಭಿವೃದ್ಧಿ ಇದು, ಯಾವುದೇ ರೀತಿಯಾದಂತಹ ದಲ್ಲಾಳಿಯ ಎಂಟ್ರಿ ಇಲ್ಲ ಇದರಲ್ಲಿ, ಸರ್ಕಾರ ನೇರವಾಗಿ ರೈತರ ಜೊತೆ ಸಂಪರ್ಕದಲ್ಲಿದೆ, ಮಾತಾಡ್ತಾ ಇದೆ. ನಾವು ಡೆವಲಪ್ಮೆಂಟ್ ವಿರೋಧಿಗಳಲ್ಲ ಸರ್. ಡೆವಲಪ್ಮೆಂಟ್ ಯಾವ ಜಾಗದಲ್ಲಿ ಮಾಡ್ತೀರಿ?
ಹ್ಮ್ ಹಸಿರು ಕ್ರಾಂತಿ ಇರ್ತಕ್ಕಂತ ಜಮೀನನ್ನ ನೀವು ವಶಪಡಿಸ್ಕೊಂಡು ಡೆವಲಪ್ಮೆಂಟ್ ಮಾಡ್ಬೇಕಾ? ಹ್ಮ್ ಅಥವಾ ನಾಳೆ ಸರ್ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಿಖಿಲ್ ಕುಮಾರಸ್ವಾಮಿ ಅವರಾಗ್ಲಿ ನಮ್ದು ಇಷ್ಟೇ ಸರ್ ವಿಚಾರ, ರೈತರು ಏನಾದ್ರೂ ಕೊಡ್ತಕ್ಕಂಥದ್ದಕ್ಕೆ ತಮ್ಮ ಭೂಮಿಯನ್ನು ಸಿದ್ಧರಿದ್ರೆ ಹ್ಮ್ ಹ್ಮ್ ಯಾವ ಕಾರಣಕ್ಕೂ ನಾವು ಆಕ್ಷೇಪ ವ್ಯಕ್ತಪಡಿಸೋದಿಲ್ಲ. ವಿಲ್ ನಾಟ್ ಇಂಟರ್ಫಿಯರ್. ರೈಟ್ ಸರ್. ಅದರಲ್ಲಿ ಬಹುತೇಕ ರೈತರು ವಿರೋಧ ಇರೋದ್ರಿಂದ ಹಾಂ ನಾವು ರೈತರ ಪರವಾಗಿ ನಿಂತ್ಕೊಳ್ತಕ್ಕಂಥ ಸಂದರ್ಭ ನಾವು ನಿಂತ್ಕೊಳ್ತೇವೆ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.